ಸೊ ನೀವೆಲ್ಲರೂ ಟ್ರಾವೆಲ್ ಪ್ಲಾನ್ ಮಾಡಿದರೆ ನಿಮ್ಮ ಪೆಟ್ಸ್ನ ಬಿಡೋಕ್ಕೆ ಒಂದು ಒಳ್ಳೆ ಜಾಗ ಬೇಕಿತ್ತು ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, 2 days ಬಿಟ್ಟು ಬರ್ತೀನಮ್ಮ. 2 days ಬಿಟ್ಟು ಬರ್ತೀನಿ. 2 days ಬಿಟ್ಟು ಬರ್ತೀನಿ. ಅವ್ರು ಇರ್ತಾರೆ ನೋಡ್ಕೊಳಕ್ಕೆ, ಅವ್ರು ನೋಡ್ಕೊಳಕ್ ಇರ್ತಾರೆ ಕಣಮ್ಮ. ಅವ್ರು ಇರ್ತಾರೆ ನೋಡ್ಕೊಳಕ್, ಅವ್ರು ನೋಡ್ಕೊಂತಾರ ಅವರು. ಇಲ್ಲ ಇಲ್ಲ ಹಿಡ್ಕೊ ಬಾರೋ. ಅರ್ಜುನ ಬಾರೋ, ಎಲ್ಲೂ ಹೋಗೋದಿಲ್ಲ. ಬಾರೋ ಅವರಯ್ಯ, ನಡಿ. ಅಯ್ಯೋ ಇಡ್ಕೊ ಆಟ ಇಡ್ಕೊ. ಸೊ ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಶೇಷ ಅಂದರೆ ಅದು ಟ್ರಾವೆಲ್ ವ್ಲಾಗ್ ಅಲ್ಲ. ಸೊ ನಾವು ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾಳೆ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಪೆಟ್ಸ್ನ ಎಲ್ಲಿ ಬಿಡಬೇಕು ಅಂತ ತುಂಬಾ ಯೋಚನೆ ಮಾಡಿ ತುಂಬ ಕಡೆ ಹುಡುಕಿದ್ಮೇಲೆ ಒಂದು ಪೆಟ್ ರೆಸಾರ್ಟ್ ಸಿಕ್ತು ನಮಗೆ. ಸೊ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಒಂದು 2 ಪೆಟ್ ಇದೆ, ಕುಕ್ಕಿ ಮತ್ತು ಅರ್ಜುನ ಒಳಗಡೆ ಇದ್ದಾನೆ. ಸೊ ಅವರಿಬ್ಬರನ್ನ ಬಿಡಬೇಕು. ನಮ್ಮ ಮನೆಯಿಂದ ಒಂದು 8 ಕಿಲೋಮೀಟ್ರ್ ಇದೆ. ಸೊ ಆ ಒಂದು ಜಾಗ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಕಸಿನು ಕೂಡ ನಾನು ಅಲ್ಲೇ ಬಿಟ್ಟಿದ್ದ. ಸೊ ಆ ಒಂದು ರೆಕಮೆಂಡೇಷನ್ ಮೇಲೆ ನಾನು ನನ್ನ ಪೆಟ್ಸ್ನ ಅಲ್ಲೇ ಬಿಡ್ತಾ ಇದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಒಂದು 8 ಕಿಲೋಮೀಟ್ರ್ ಇರೋದ್ರಿಂದ 2 ಆಟೋ ಬುಕ್ ಮಾಡಿದ್ದೀವಿ. ಸೊ ಆಟೋ ಬರುತ್ತೆ. ಸೊ ಆಟೋ ಬಂದಮೇಲೆ ನಮ್ಮ ಪೆಟ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಹೆಂಗಿದೆ, ಅದಾದಮೇಲೆ ನಾನು 2 ದಿವಸ ಅಲ್ಲಿ ಬಿಡ್ತಾ ಇದ್ದೀನಿ. 2 ದಿವಸ ಆದಮೇಲೆ ಪೆಟ್ಸ್ ಹೆಂಗಿರುತ್ತೆ, ಆಮೇಲೆ ಅಲ್ಲಿನ ವೀಡಿಯೋಗಳೆಲ್ಲ ಕಳಿಸ್ತಾ ಇರ್ತಾರೆ. ಸೊ ಆ ಜಾಗ ಹೆಂಗಿದೆ, ಏನು ಕಂಪ್ಲೀಟಾಗಿ ನಿಮ್ಗೆ ಡೀಟೇಲ್ಸ್ನ ಹೇಳ್ತೀನಿ. ಇವ್ನು ಹತ್ಸೋದೇ ಸಾಹಸ ಇವಾಗ ಆಟೋಗೆ. ಹತ್ತದಂಗೆ ಇವನು ಇವತ್ತು. ಲೇ ಬಾರ ತಡಿದ್ರಿ. ಇಲ್ಲ ಇಲ್ಲ ಹಿಡ್ಕೊ ಲೇ ಬಾರೋ. ಲೇ ಅರ್ಜುನ, ಬೆಲ್ಟ್ ಹಾಕ್ತೀನಿ ಬಾ, ಹೋಗ್ಲಿ. ಹೋಗಲ್ಲ ನಡಿಯಮ್ಮ. ಬಾ ಬಾ ಇಸ್ಕೊ, ಮೊಬೈಲ್ ಇಸ್ಕೊ. ಅರ್ಜುನ, ನಿನ್ನ ಫ್ರೆಂಡ್ಸ್ ಎಲ್ಲ ಟಾಟಾ ಮಾಡಲಿ. ಅರ್ಜುನ ನಡಿಯ, ಇಳಿಯೋಣ, ನಡಿ ಬಾ. ಏ ಬಹುತ್ ನಾಟಿ ಹೈ. हाँ ನಮಗೆ ಹಿಂದಿ ಬರೋಲ್ಲ. ಕೇಳ್ತಾ ಇರ್ತಾನಪ್ಪ. ಕುಕ್ಕಿ 2 days ಬಿಟ್ಟು ಬರ್ತೀನಮ್ಮ. 2 days ಬಿಟ್ಟು ಬರ್ತೀನಿ. 2 days ಬಿಟ್ಟು ಬರ್ತೀನಿ. ಅವ್ರು ಇರ್ತಾರೆ ನೋಡ್ಕೊಳಕ್ಕೆ, ಅವ್ರು ನೋಡ್ಕೊಳಕ್ ಇರ್ತಾರೆ ಕಣಮ್ಮ. ಅವ್ರು ಇರ್ತಾರೆ ನೋಡ್ಕೊಳಕ್ಕೆ, ಅವ್ರು ನೋಡ್ಕೊಂತಾರೆ ಅವರು. ನಾನು ಬರ್ತೀನಿ. 2 days ಬಿಟ್ಟು ಬರ್ತೀನಿ. ಸೊ ಇವಾಗ ಕುಕ್ಕಿ ಅರ್ಜುನನ್ನ ಬಿಟ್ಟು 2.5 ದಿನ ಆಯಿತು. ಸೊ ಮೊನ್ನೆ 8 ಗಂಟೆಗೆ ಬಿಟ್ಟಿದ್ದೆ. 8 ಗಂಟೆ 9 ಗಂಟೆಗೆ ರಾತ್ರಿ. ಇವಾಗ 10 ಗಂಟೆ ಆಗಿದೆ. 2.5 days ಆಯಿತು. ಸೊ ಅಲ್ಲೇ ಇದ್ದಾರೆ. ಅವ್ರ ರಿಯಾಕ್ಷನ್ ನೋಡೋಣ. ಚೇಂಜ್ ಆಯ್ತು ವಾಯ್ಸು. ಓನಮ್ಮ ಕುಕ್ಕಿ, ಓನಮ್ಮ. ಅಯ್ಯೋ ಅಯ್ಯೋ. ನಿಮ್ಮ ಪೆಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಸ್ಪೇಷಿಯಸ್ ಆಗಿರುತ್ತೆ ಜಾಗ ಓಡಾಡೋಕ್ಕೆ. ಸೊ ಹೊರಗಡೆ ಕೇಜ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇದೆಲ್ಲ ಪೆಟ್ ಪ್ಲೇಯಿಂಗ್ ಏರಿಯಾ. ಸೊ ಇನ್ನೊಂದು ಏನಂತಂದರೆ ಇಲ್ಲೊಂದು ಚೂರು ಸ್ಮೆಲ್ ಇಲ್ಲ. ಈಗ ಪೆಟ್ಗಳು ಜಾಸ್ತಿ ಇರೋ ಜಾಗದಲ್ಲೆಲ್ಲ ಸ್ಮೆಲ್ಸ್ ಜಾಸ್ತಿ ಬರ್ತಾವಲ್ಲ, ಆ ಥರ ಏನೂ ಸ್ಮೆಲ್ ಇಲ್ಲ ಇಲ್ಲಿ. ತುಂಬಾ ಚೆನ್ನಾಗಿದೆ. ಅಯ್ಯೋ ಅದು ನೋಡಲಿ,
ಇದೆಲ್ಲ ಕೇಜ್ ಇವೆಲ್ಲ ನೋಡಿ, ಇಲ್ಲಿ ಗೋಲ್ಡನ್ ರಿಟ್ರೀವರ್ ಇದೆ ಸಣ್ಣದು ಪಾಪುಚಿ. ಸೊ ಒಂದು ಕೇಜಲ್ಲಿ ಇಷ್ಟು ಜಾಗ ಇರುತ್ತೆ, ಸ್ವಲ್ಪ ಫ್ರೀಯಾಗೇ ಇರುತ್ತೆ. ತುಂಬ ಅಂದರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಓನಮ್ಮ ಹಂಗೆ ನೋಡಿದು. ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಅಂತೆ. 1 ಅವರ್ ಫುಲ್ಲು ಆಟಾಡಕ್ಕೆ ಬಿಟ್ಬಿಡ್ತಾರೆ. ಸೊ 500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಒಳಗಡೆ ನೋಡಿದ್ರಲ್ಲ ಅದೆಲ್ಲ ಕೇಜು. ಸೊ ಅದರ ಪ್ರೈಸಸ್ ಬಂದು ಅರೌಂಡ್ 800 ಆಗುತ್ತೆ. ಸೊ ಹೊರಗಡೆ ಇರೋದೆಲ್ಲ ರೂಮ್ ವಿತ್ ಸಪ್ರೇಟ್ ಓಪನ್ ಸ್ಪೇಸ್ ಇದೆ, ಇದಕ್ಕೆಲ್ಲ 1000 ಆಗುತ್ತೆ. ಸೊ ಹೊರಗಡೆ ಬೇರೆ ಕಡೆ ನಾಯಿ ಬಿಟ್ಟಿರ್ತಾರಲ್ಲ ಅಂಥ ಕಡೆ ಈಗ ಬೋರ್ಡಿಂಗ್ ಕಡೆ ಹೋದರೆ ನನಗೆ ಫೀಲ್ ಆಗುತ್ತೆ ತುಂಬ ಸ್ಮೆಲ್ಲು. ನಾನು ಆಲ್ರೆಡಿ ಇಲ್ಲಿ ಬರೋಕ್ಕಿಂತ ಮುಂಚೆ, ಇದು ನೋಡೋಕ್ಕಿಂತ ಮುಂಚೆ ಒಂದು 2-3 ಕಡೆ ನೋಡಿದೆ, ನನಗೆ ಇಷ್ಟ ಆಗಿಲ್ಲ. ತುಂಬ ಸ್ಮೆಲ್ಲು ಅಲ್ಲಿ ಹೋದ ತಕ್ಷಣ. ಆಮೇಲೆ ಅದು ಕಂಫರ್ಟಬಲೇ ಇರಲ್ಲ. ಸೊ ನಮಗೂ ಓಕೆ ಕಂಫರ್ಟಬಲ್ ಇರಲ್ಲ. ಸೊ ಬಟ್ ಇಲ್ಲಿ ಕೇಜ್ ಒಳಗಡೆ ಚೂರು ಸ್ಮೆಲ್ ಇಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಲಾನು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಮಿಗೆ ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಕೊಡ್ತಾರೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವೆಲ್ಲರೂ ಊರಿಗೆ ಹೋಗ್ತಾ ಇದ್ದೀರಾ ಅಥವಾ ತುಂಬ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಂಥ ಟೈಮಲ್ಲಿ ನಿಮ್ಮ ಪೆಟ್ನ ಬಿಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಇದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಯಲಹಂಕ ಸೈಡ್ ಬರುತ್ತೆ. ಯಲಹಂಕ ತುಂಬ ಯಲಹಂಕ ಅಲ್ಲ, ನೀವೇ ನೋಡ್ತಾ ಇದ್ದೀರಾ ನಮ್ಮ ಪೆಟ್ ಎಷ್ಟು ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ. ಓಕೆ, ಮನೆಯಿಂದ ಹೊರಗಡೆ ಇದ್ದಾರೆ ಅಂತಲೇ ಫೀಲ್ ಆಗಲ್ಲ. ಸೊ ಇಟ್ ಈಸ್ ಹೋಮ್ ಫಾರ್ ದೆಮ್, ಅವೇ ಫ್ರಮ್ ಹೋಮ್ ಅಂತಲೇ ಹೇಳ್ತೀನಿ. ಸೊ ಟೈಮಿಗೆ ನೀವು ಯಾವ ಊಟ ಹೇಳ್ತೀರೋ ಆ ಊಟ ಕೊಡ್ತಾರೆ. ಚಿಕನ್ ಕೊಡ್ತಾರೆ, ಬರೀ ಎಗ್ ರೈಸ್ ಅಂದರೆ ಎಗ್ ರೈಸ್ ಕೊಡ್ತಾರೆ, ಬರೀ ಕರ್ಡ್ ರೈಸ್ ಅಂದರೆ ಕರ್ಡ್ ರೈಸ್ ಕೊಡ್ತಾರೆ. ಪರ್ಫೆಕ್ಟ್ ಪಾಸ್ ರಿಸಲ್ಟ್. ಅವ್ರು ನೋಡಿ ನಮಗೆ ಟೈಮಿಗೆ ಎಷ್ಟು ವೀಡಿಯೋಸ್ ಕಳಿಸ್ತಾ ಇರ್ತಾರೆ, ಅವ್ರು ಆಟಾಡ್ತಾ ಇರೋದು ಮಾಡ್ತಾ ಇರೋದು. ಕುಕಿ ಹೆಂಗಿತ್ತು ಈ ಜಾಗ? ಲೈಕ್ ಆಯ್ತಾ ಅರ್ಜುನ? ಆ್ಯಕ್ಚುಲಿ ಐ ಲೈಕಿಂಗ್ ಇಟ್. ಸೊ ನಾನೀಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಹೆಲ್ಪ್ಫುಲ್ ಆಗಿರೋಂಥ ವೀಡಿಯೋಸ್ಗಳನ್ನ ತರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.